ಸ್ನೇಹಿತರೆ, ಕಾಲಚಕ್ರದಲ್ಲಿ ಹೊಸತು ಮತ್ತು ಹಳೆಯದರ ನಡುವಿನ ಸಂಘರ್ಷ ನಿತ್ಯ ನಿರಂತರ ನಡೆಯುತ್ತಲೇ ಇರುತ್ತೆ. ಕಾಲನ ಹೊಡೆತಕ್ಕೆ ಏನೂ ಕೂಡ ಉಳಿಯೋದಿಲ್ಲ, ಎಲ್ಲವೂ ಉರುಳಿ ಹೋಗುತ್ತವೆ. ಕಾಲವು ನಿರಂತರ ತನ್ನ ಪುನಶ್ಚೇತನವನ್ನಗೊಳಿಸುತ್ತಲೇ ಇರುತ್ತೆ. ಅದು ತನ್ನೊಳಗೆ ಹೊಸತನ್ನ ಶೋಧಿಸುತ್ತಾ ಹಳೆಯದನ್ನ ಒರೆಸಿ ಒಗೆಯುತ್ತಲೇ ಇರುತ್ತೆ. ನಾವು ಹೊಸತನ್ನ ಒಪ್ಪಿಕೊಳ್ಳದೆ ಹಳೆಯದನ್ನ ಅಪ್ಪಿಕೊಂಡು ಹಳೆಯದ್ದು ಶ್ರೇಷ್ಠ, ಹೊಸತು ಕನಿಷ್ಠ ಎನ್ನುವ ಹಾಗೆ ಹಲುಬುತ್ತಲೇ ಇರ್ತೇವೆ. ನಾವು ಹಳೆಯದನ್ನ ಪೂರ್ಣ ಪ್ರಮಾಣದಲ್ಲಿ ಬಿಡಲಾಗದೆ ಹೊಸತಕ್ಕೆ ತೆರೆದುಕೊಳ್ಳುತ್ತೇವೆ. ಮನಸ್ಸಿನ ವಿಕಾರ ಹಳೆಯದನ್ನ ನೆನೆದು ದುಃಖ ಪಡೋದು ಸಹಜ. ಹೊಸತನ್ನ ಸಮಗ್ರವಾಗಿ ಸ್ವೀಕರಿಸಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ಒದ್ದಾಡೋದು ಸಹಜ. ಆರಾಮವಾಗಿ ಕುಳಿತುಕೊಂಡು ಯೋಚನೆ ಮಾಡಿ ನೋಡಿ, ಯಾವುದನ್ನೆಲ್ಲ ಹಳೆಯದ್ದು ನುಂಗಿ ಹೊಸತು ಬಂದಿದೆ ಅಂತ ಅನಿಸುತ್ತೋ, ನಿಮ್ಮಪ್ಪ ಮುಪ್ಪಾದಂತೆ ನೀವು ಯುವಕರಾಗ್ತಾ ಹೋಗಲೇಬೇಕು. ನೀವು ಮುಪ್ಪಾದಂತೆ ನಿಮ್ಮ ಮಕ್ಕಳು ಯುವಕರಾಗುತ್ತಲೇ ಹೋಗಬೇಕು. ಇದು ಎಲ್ಲ ಕಾಲದೊಂದಿಗೂ ನಡುವೆ ಇರ್ತಕ್ಕಂಥ ಸಂಘರ್ಷದೊಂದಿಗೆ ಹೊಸತು ಬರುತ್ತಲೇ ಇರುತ್ತೆ. ಎಲ್ಲ ವಯೋಮಾನದವರು ಪ್ರಸ್ತುತತೆಯೊಂದಿಗೆ ಸಂಘರ್ಷದಲ್ಲಿ ಇರಲೇಬೇಕು. ಸಂಘರ್ಷವಿಲ್ಲದೆ ಯಾವುದೂ ಹೊಸತು ಅನ್ನೋದು ಜನಿಸೋದಿಲ್ಲ. ಹಿಂದಿನ ಜೀವನ ಪದ್ಧತಿಗಳನ್ನು ನೆನಪಿಸಿಕೊಳ್ಳಿ. ಅವುಗಳೆಲ್ಲ ಇವತ್ತು ನುಂಗಿ ಆಧುನಿಕತೆ ಬೆಳೆದಿಲ್ವಾ? ಹಳೆಯದ್ದನ್ನ ಬಿಟ್ಟು ಮನುಷ್ಯ ಹೊಸ ಆವಿಷ್ಕಾರಗಳಲ್ಲಿ ಅಪ್ಡೇಟ್ ಆಗಿಲ್ವಾ? ಆಗಲೇಬೇಕು. ಅದಾರೇ ಆಗಲಿ. ಕಾಲದ ನಿಯಮದೊಂದಿಗೆ ವಿಕಸನ ಆಗೋದೇ ಇಲ್ಲವೋ ಆತ ಹಳೆಯದರಲ್ಲಿ ಕೊಳೆತು ಹೋಗ್ತಾನೆ. ಮನುಷ್ಯ ವಿಕಾಸ ಹೊಂದುತ್ತಾ ಚಂದ್ರಯಾನದವರೆಗೂ ಬಂದಿದ್ದಾನೆ. ಹಿಂದೆ ಚಂದ್ರನನ್ನ ದೇವರು ಅಂತ ಪೂಜಿಸ್ತಾ ಇದ್ರು. ಆದರೆ ಈಗ ನಾವು ಅಪ್ಡೇಟ್ ಆಗಿದ್ದೇವೆ. ಚಂದ್ರನನ್ನ ಒಂದು ಗ್ರಹ ಅನ್ನೋ ರೀತಿ ಕಾಣ್ತೀವಿ. ಅದಷ್ಟೇ ಅಲ್ಲ, ನಾವು ಮುಂದಿನ ಪೀಳಿಗೆಯವರಿಗೆ ಅಲ್ಲಿ ಮನೆ ಮಾಡಿ ವಾಸ ಮಾಡೋದಿಕ್ಕೆ ಅದು ಯೋಗ್ಯವಾ ಅಂತ ಕಂಡುಕೊಳ್ಳೋದ್ರಲ್ಲಿದ್ದೀವಿ. ಇದನ್ನ ಒಪ್ಪಿಕೊಳ್ಳದೆ ಇರ್ತಕ್ಕಂಥವರು ಇನ್ನೂ ಪುರಾತನದ ಹಳೆಯ ಕಾಲದವರಂತೆ ಚಿಂತೆ ನಡೆಸ್ತಾನೆ ಇರ್ತಾರೆ ಅಷ್ಟೇ. ಹಿಂದೆ ಮಹಿಳೆಯರು ತುಂಬಾ ಕಷ್ಟಪಡ್ತಿದ್ರು. ಮನೆಯಲ್ಲಿ ಬಟ್ಟೆ ಒಗೆಯೋದು, ಮನೆ ಕೆಲಸ ಮಾಡೋದು, ರುಬ್ಬೋದು, ಬೀಸೋದು, ಕಸ ಮುಸ್ರೆಗಳನ್ನು ತಿಕ್ಕೋದು, ಹೀಗೆ ಇವೆಲ್ಲವೂ ಅಂದಿನ ಕಾಲಕ್ಕೆ ಸೀಮಿತವಾಗಿತ್ತು. ಆದರೆ ಇವತ್ತು ಅದೆಲ್ಲದಕ್ಕೂ ಸುಲಭವಾಗಿದೆ. ಅಡುಗೆ ಮಾಡೋದೇ ಬೇಕಿಲ್ಲ, ಹೆಚ್ಚು ಕಡಿಮೆ ಮೊಬೈಲ್ ಮೂಲಕ ಸರ್ವಶ್ರೇಷ್ಠ ರುಚಿಕರ ಆಹಾರವನ್ನ ಎಲ್ಲಿಂದ ಬೇಕಿದ್ರೂ ತರಿಸ್ಕೊಳ್ಬಹುದು. ಮನೆಯಲ್ಲಿ ಮಿಕ್ಸರ್, ಗ್ರೈಂಡರ್, ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಮನೆಯ ಕ್ಲೀನರ್ಗಳು, ಹೀಗೆ ಹಲವಾರು ಯಂತ್ರೋಪಕರಣಗಳು ಬಂದಿವೆ. ಈ ನಮ್ಮ ಮನೆಗಳಲ್ಲಿ ಒಂದರ ಜೊತೆ ಮತ್ತೊಂದು ಬಯಸದೇ ಬರುತ್ತೆ. ನಾವು ಆಧುನಿಕತೆಯನ್ನ ಅಲ್ಲಗಳೆದರೆ ಕಷ್ಟಪಡಬೇಕಾಗತ್ತೆ. ಒಪ್ಪಿಕೊಂಡ್ರೆ ಇನ್ನೊಂದು ಅಥವಾ ಮತ್ತೊಂದು ಏನೋ ಒಂದನ್ನ ಕಳೆದುಕೊಂಡಂತ ಭಾಸ ಉಂಟಾಗುತ್ತೆ. ನಮ್ಮ ಕೈ ತುದಿಯಲ್ಲೇ ಬದುಕು ಮತ್ತು ಸಾವು ಎರಡರ ಸಮೀಪವೂ ಜೊತೆಯಾಗಿ ಬಂದಿರುತ್ತವೆ. ನಾವು ಹಳೆಯದರ ಕಾಲವನ್ನ ನೆನೆಸಿಕೊಂಡು ದುಃಖ ಪಡಬೇಕಾಗಿಲ್ಲ. ಹಾಗೆ ಹೊಸತರೊಂದಿಗೆ ಹೊಂದಿಕೊಳ್ಳಲೇಬೇಕಾದ ಪ್ರಮೇಯಗಳು ಎದುರಾದಾಗ ವಿರೋಧಾಭಾಸವನ್ನ ವ್ಯಕ್ತಪಡಿಸುವುದನ್ನ ನಿಲ್ಲಿಸಲೇಬೇಕಾಗತ್ತೆ. ನಾವು ಎರಡರ ಮಧ್ಯ ಸಂಘರ್ಷದಲ್ಲಿ ಸಿಲುಕಿ ಹಾಕಿಕೊಂಡಿರ್ತೇವೆ. ಉದಾಹರಣೆಗೆ, ನೂರಾರು ವರ್ಷಗಳಿಂದ ಉರಿಸುತ್ತಿದ್ದಂತಹ ಕಟ್ಟಿಗೆಗಳು ಅಡುಗೆ ಮನೆಗಳಲ್ಲಿ ಇಲ್ಲ. ಇವತ್ತು ಪ್ರತಿ ಮನೆಯಲ್ಲೂ ಗ್ಯಾಸ್ ಬಂದಿದೆ. ಸೈಕಲ್ಗಳ ಜಾಗದಲ್ಲಿ ಆಧುನಿಕ ವಾಹನಗಳು, ದ್ವಿಚಕ್ರ ವಾಹನಗಳು, ಕಾರ್ಗಳು ಬಂದಿವೆ. ಆದರೆ ಇವುಗಳೆಲ್ಲ ಈಗ ವಸ್ತು ಸಂಗ್ರಹಾಲಯದಲ್ಲಿ. ಆದರೆ ಹಳೆಯ ಯಂತ್ರೋಪಕರಣಗಳಾದಂತಹ ಸೈಕಲ್ ಮತ್ತು ಕೆಲವೊಂದಷ್ಟು ವಸ್ತುಗಳನ್ನ ಅಥವಾ ಹಳೆಯ ಮಾಡೆಲ್ ಕಾರುಗಳನ್ನ ಈಗ ನಾವು ವಸ್ತುಗಳ ಸಂಗ್ರಹಾಲಯದಲ್ಲಿ ನೋಡಬೇಕು ಅಷ್ಟೇ. ವಿಮಾನದಲ್ಲಿ ಗಂಟೆಗಳಲ್ಲಿ ಯಾವ ದೇಶಕ್ಕೆ ಬೇಕಿದ್ರೂ ಚಲಿಸಬಹುದು. ಮೊದಲು ಹಣದ ಅವಶ್ಯಕತೆ ಇರಲಿಲ್ಲ. ಇವತ್ತು ಹಣವೊಂದೇ ಎಲ್ಲದಕ್ಕೂ ಮುಖ್ಯವಾಗಿದೆ. ನಮ್ಮ ಕೈಲಿ ಇರ್ತಕ್ಕಂಥ ಮೊಬೈಲ್ ಕ್ಯಾಲೆಂಡರ್ಗಳನ್ನ ನುಂಗಿ ಹಾಕಿದೆ, ಬ್ಯಾಟರಿ ಟಾರ್ಚ್ಗಳನ್ನ ನುಂಗಿ ಹಾಕಿದೆ, ವಾಚ್ಗಳನ್ನ, ಟೆಲಿಫೋನ್ ಬೂತ್ಗಳನ್ನ,
ಹೀಗೆ ಅನೇಕ ಮನೋರಂಜನೆಯ ಕಾರ್ಯಕ್ರಮಗಳನ್ನು, ಸಾಕಷ್ಟು ವಿಚಾರಧಾರೆಗಳನ್ನು ನುಂಗಿ ಹಾಕಿದೆ. ಅನೇಕ ರೀತಿಯ ಮನೋರಂಜನೆಯ ಮೂಲಕ ಬದುಕುವವರ ಜೀವನ ಈಗ ಕುಸಿದು ಬಿದ್ದಿದೆ. ಆದರೆ ಅವರನ್ನೆಲ್ಲ ಬದುಕಿಸಲು ನಿಮ್ಮ ಕೈಯೊಳಗಿನ ಮೊಬೈಲ್ ಬಿಡಲು ನೀವು ಸಿದ್ಧರೇ? ಅವರನ್ನೆಲ್ಲ ಬದುಕಿಸೋದಕ್ಕೋಸ್ಕರ ನಾವು ನಮ್ಮ ಕೈಲಿರ್ತಕ್ಕಂಥ ಮೊಬೈಲನ್ನು ಬಿಡೋದಿಕ್ಕೆ ಸಾಧ್ಯವೇ? ಇಲ್ಲ. ನಮಗೆ ಅದೂ ಬೇಕು, ಇದೂ ಬೇಕು, ಇದೂ ಸಾಧ್ಯವಿಲ್ಲ. ಕಾಲಚಕ್ರದಲ್ಲಿ ವಿಕಸನ ನಿಯಮದ ಪ್ರಕಾರ ಒಂದನ್ನು ತಿಂದು ಮತ್ತೊಂದು ವಿಕಸನ ಹೊಂದಲೇಬೇಕು. ಹಿಂದೆ ನಾವು ರಂಗಭೂಮಿಯಲ್ಲಿ ನಾಟಕವನ್ನು ನೋಡಿ ಬೆಳೆದಿರ್ತೀವಿ. ಆ ನಾಟಕ ಕಂಪನಿಗಳನ್ನ ಇಂದು ನುಂಗಿದವರು ಯಾರು? ಆ ನಾಟಕದೊಂದಿಗೆ ಬೆರೆತ ಸಾವಿರಾರು ಲಕ್ಷಾಂತರ ಕುಟುಂಬಗಳು ರಂಗಭೂಮಿಯಿಂದ ಮಣ್ಣಾಗಿ ಹೋದವು. ಅವುಗಳನ್ನ ನುಂಗಿ ಸಿನಿಮಾ ರಂಗ ಇಂದು ಬೆಳೆಯುತ್ತಾ ಹೋತು. ಅವತ್ತು ಸಿನಿಮಾ ರಂಗ, ಆದರೆ ಇವತ್ತು ಸಿನಿಮಾ ರಂಗ ಕೂಡ ಅಳಿವಿನ ಅಂಚಿನಲ್ಲಿ ನಿಂತಿದೆ. ಈ ಸಿನಿಮಾ ರಂಗಗಳು, ಈ ಸಿನಿಮಾ ಗೃಹಗಳು ಒಂದೊಂದೇ ಈಗ ಮುಚ್ಚಿ ಹೋಗ್ತಾ ಇದೆ. ಸಹಜವಾಗಿ ನಾವು ಕೆಲವು ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಇದನ್ನ ಗಮನಿಸಬಹುದು. ಅಂದಿನ ಕಾಲದಲ್ಲಿ ಸುಮಾರು ಒಂದು ತಾಲೂಕಿನಲ್ಲಿ 8-10 ಸಿನಿಮಾ ಥಿಯೇಟರ್ಗಳು ಇರ್ತಾ ಇದ್ವು. ಆದರೆ ಇಂದು 1 ಅಥವಾ 2 ಥಿಯೇಟರ್ಗಳಿದ್ರೆ ಅದು ಹೆಚ್ಚು. ಆದರೆ ಇಂದು ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ, ಮನೋರಂಜನೆಯ ಕ್ಷೇತ್ರ ಬೇರೆ ರೀತಿಯಲ್ಲಿ ಬೆಳೀತಾ ಇದೆ. ಇದು ವಿಕಸನ, ನಿಸರ್ಗದ ಸಹಜ ನಿಯಮ ಅಂತ ತಿಳಿದುಕೋಬೇಕು. ನಾವು ಯಾವುದರೊಂದಿಗಾದರೂ ಬಲವಾಗಿ ಬಲವಂತಿಕೆಯಿಂದ ಅಂಟಿಕೊಂಡ್ರೆ ನಾವು ಸತ್ತ ಹಾಗೆ. ನಾವು ಹಳೆಯತನದಲ್ಲಿ, ಹಳೆಯ ವಿಚಾರದಲ್ಲಿ, ಹಳತನದಲ್ಲಿ ಎಷ್ಟು ಅಂತ ಉಸಿರಾಡೋದಿಕ್ಕೆ ಸಾಧ್ಯ? ಪ್ರತಿ ಉಸಿರು ಇನ್ನೊಂದು ಹಳೆಯ ಉಸಿರನ್ನ ಕೊಂದು ಹೊಸ ರೂಪವನ್ನು ಪಡೆದುಕೊಳ್ಳುತ್ತೆ, ಹೊಸ ರೀತಿಯಲ್ಲಿ ಉದ್ಭವಿಸುತ್ತೆ. ಅಂದು ಬುದ್ಧ, ಕೃಷ್ಣ, ಶಂಕರಾಚಾರ್ಯರು, ಜೀಸಸ್ ಇಂತಹ ವ್ಯಕ್ತಿಗಳ ಆದರ್ಶಗಳನ್ನ ಪಾಲಿಸ್ತಾ ಇದ್ರು. ಆದರೆ ಈಗ ಅವೆಲ್ಲವೂ ಹಳತಾಗಿವೆ. ನೀವು ಅವುಗಳಿಗೆ ಎಷ್ಟು ಅಂಟಿಕೊಳ್ತಾ ಇದ್ರಿ, ಮತ್ತೆ ನೀವು ಅವರುಗಳಂತೆ ಮರಳುವಂತೆ ಗುರುಗಳ ಸಮ್ಮುಖದಲ್ಲಿ ಪಾಠವನ್ನು ಕೇಳ್ತಾ ಇದ್ರು. ನೀವು ಮತ್ತೆ ಹಳೆಯದು ಮತ್ತು ಆಧುನಿಕತೆಯ ಮಧ್ಯದ ಕಾಲಕ್ಕೆ ಸಂಘರ್ಷದಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇದ್ರಿ. ಕಾಲಕ್ಕೆ ತಕ್ಕಂತೆ ಮನುಷ್ಯನ ಮನಸ್ಥಿತಿ ಬದಲಾದಂತೆ ಸಮಸ್ಯೆಗಳು, ಸವಾಲುಗಳು ಹೊಸತಾಗಿವೆ. ಇದರೊಂದಿಗೆ ಮಾಡರ್ನ್ ಆಧ್ಯಾತ್ಮಿಕತೆ ಅನ್ನೋದು ಕೂಡ ಬಂದಿದೆ. ನೀವು ಹುಟ್ಟಿದ ಕ್ಷಣ ನೀವು ಹಾಗೆ ಇರೋದಿಲ್ಲ. ನೀವು ಪ್ರತಿ ಕ್ಷಣ ಬೆಳೀತೀರಿ. ನೀವು ನಿಮ್ಮ ಪ್ರತಿಕ್ಷಣದ ಬೆಳವಣಿಗೆ ವಿಕಸನವಾಗಿದೆ. ವಿಕಸನ ಹಳೆಯದ್ದನ್ನ ತಿಂದು ಬೆಳೆಯುತ್ತಲೇ ಇರುತ್ತೆ. ವಿಕಸನವು ಹಳೆಯದ್ದರ ಸಾವು ಮತ್ತು ವಿಕಸನವು ಸಾವೇ ಆಗಿರುತ್ತೆ. ಇದು ಕಾಲದ ಜೀವನದ ಮರಣ ಚಕ್ರ. ಒಂದನ್ನ ತಿಂದು ಮತ್ತೊಂದು ಬದುಕುವುದೇ ವಿಕಸನದ ಸಹಜ ನಿಸರ್ಗ ನಿಯಮ. ಅದನ್ನ ಅರಿತರೆ ನಾವು ಕಾಲದ ದೀರ್ಘ ಸಂಘರ್ಷದಲ್ಲಿ ಸಿಕ್ಕಿ ಹಾಕೊಳ್ಳೋದಿಲ್ಲ. ಬದಲಾಗಿ ನಾವು ಎಲ್ಲವನ್ನ ಸ್ವೀಕಾರ ಮಾಡ್ಕೊಳ್ತಾ ಹೋಗ್ತೀವಿ. ಹಳೆಯದ್ದನ್ನ ಹೊಸತು ಬೇರೆ ಅಲ್ಲ ಅನ್ನೋದರೊಂದಿಗೆ ಒಂದರ ಹಿಂದೆ ಮತ್ತೊಂದು ಬರುತ್ತಲೇ ಇರುತ್ತೆ. ಹಾಗೆ ಹುಟ್ಟು ಮತ್ತು ಸಾವು ಅದು ಬೇರೆ ಅಲ್ಲ, ಅವು ಒಂದರ ಹಿಂದೆ ಮತ್ತೊಂದು ಬರುತ್ತಲೇ ಇರುತ್ತವೆ. ಕತ್ತಲು ಮತ್ತು ಬೆಳಕು ಅವು ಬೇರೆ ಅಲ್ಲ, ಒಂದರ ಹಿಂದೆ ಮತ್ತೊಂದು ಖಂಡಿತ ಬಂದೇ ಬರುತ್ತೆ. ಪ್ರತಿ ಕ್ಷಣವೂ ಜೀವನದಲ್ಲಿ ಬದಲಾಗ್ತಾನೆ ಹೋಗುತ್ತೆ. ಅದು ಜಗದ ನಿಯಮ ಸ್ನೇಹಿತರೆ.